ಓಕೆ ಓಕೆ ಈಗ ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿನಲ್ಲಿ ಇದ್ದಾರಲ್ವಾ. ಸೊ ಇಲ್ಲಿ ಅವರನ್ನ ಮುಸ್ಲಿಂ ಮುಖಂಡರು ಬಂದು ಭೇಟಿನೇ ಆಗಿಲ್ಲ, ಅಂತರ ಕಾಯ್ದುಕೊಂಡಿದ್ದಾರೆ. ಅವ್ರಿಗೆ ಸಿಟ್ಟು, ನಮ್ಮ ಪರವಾಗಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ. ರಾಜೀನಾಮೆ ಪ್ರಹಸನ ಎಲ್ಲ ನೋಡಿದ್ವಲ್ಲ ನಾವು. ಅದಾದ ಬಳಿಕ ದಿನೇಶ್ ಗುಂಡೂರಾವ್ ಅವರು ಬಂದರೂ ಕೂಡ ಅವರನ್ನು ನೋಡ್ದಲ್ಲೆಲ್ಲ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಸಿಟ್ಟು ಪಿತ್ತ ನೆತ್ತಿಗೆ ಏರುತ್ತಲ್ವ. ಮಿನಿಸ್ಟ್ರಿಗೆ ಕೊಡಬೇಕಾದಂತಹ ಕನಿಷ್ಠ ಮರ್ಯಾದೆ ಕೊಡಲಿಲ್ಲ ಅಂದರೆ ಏನರ್ಥ? ಈಗ ಕೆಲವರನ್ನೆಲ್ಲ ಅಲ್ಲಿ ನೋಡಿದ್ದಾರೆ, ಅವ್ರನ್ನೆಲ್ಲ ಆಚೆ ಹಾಕಿ ಅಂತೆಲ್ಲ ಕೂಗಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಮುಸ್ಲಿಂ ಮುಖಂಡರ ಸಿಟ್ಟು ಮುಂದುವರಿತಾ ಇದೆ. ಮಂಗಳೂರಿನಲ್ಲಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೊಕ್ಕಾಂ ಹೂಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನೆರೆ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಕೂಡ ಅವಲೋಕಿಸೋದಕ್ಕಾಗಿ ಇವತ್ತು ಕೂಡ ಮುಸ್ಲಿಂ ಮುಖಂಡರು ಯಾರು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಕನಿಷ್ಠ ಪಕ್ಷ ಬರಲಿಲ್ಲ. ಆಮೇಲೆ ಲೀಡರ್ಸ್ ಎಲ್ಲ ಅಲ್ಲಲ್ಲಿ ಅವ್ರ ಕಾರ್ಯಕರ್ತರನ್ನೆಲ್ಲ ಕಳಿಸಿ ಅವರಿಗೆ ಅಲ್ಲಲ್ಲಿ ಅಡಚಣೆ ಉಂಟು ಮಾಡೋ ಕೆಲಸ ಕೂಡ ಮಾಡಿದ್ರು. ಇದರಿಂದ ಕೆಲವರ ಮೇಲೆ ಹರಿಹಾಯಿದ್ರು ದಿನೇಶ್ ಗುಂಡೂರಾವ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವ್ರನ್ನೆಲ್ಲ ಆಚೆ ಹಾಕ್ರಿ ಅಂತೆಲ್ಲ ಸಿಟ್ಟಲ್ಲಿ ಹೇಳಿದ್ರಂತೆ. ಇನ್ನೊಂದು ಕಡೆಗೆ ಐವಾನ್ ಡಿಸೋಜಾ ಅವ್ರನ್ನ ಕೂಡ ಗಮನಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ. ಸೊ ಇಬ್ಬರು ನೆರೆಯ ಪರಿಸ್ಥಿತಿ ಮತ್ತು ಸ್ಥಳೀಯ ಮಂಗಳೂರಿನಲ್ಲಿ ಆಗಿರುವಂತಹ ಪ್ರಕ್ಷುಬ್ಧ ವಾತಾವರಣ. ಅವರ ಮೇಲೆ ಅರೆಸ್ಟ್ ಮಾಡಿ, ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದವರಿಗೆ ನ್ಯಾಯ ಕೊಡಿ ಅಷ್ಟೇ ಹೇಳುದು. ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿದೆ. ಅವರ ಮೇಲೆ ಅರೆಸ್ಟ್ ಮಾಡಿ, ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದವರಿಗೆ ನ್ಯಾಯ ಕೊಡಿ ಅಷ್ಟೇ ಹೇಳುದು. ಕಮಿಷನ್ ಆಫೀಸರ್ ನಗರದಲ್ಲಿ ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿದೆ. ಅವರ ಮೇಲೆ ಅರೆಸ್ಟ್ ಮಾಡಿ, ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ.